ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ಇಂದು ಶುಕ್ರವಾರದಂದು ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಮತ್ತು ಒಂದು ಭರ್ಜರಿಯಾಗಿರುವಂಥ ವಿಷಯ ಇರುವಂಥದ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಅಂತ. ಶುಕ್ರವಾರದಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ? ಏನು 25 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ 6,000 ರೂಪಾಯಿ ಹಣ ಜಮಾ ಅಂತ ಹಾಕಿದ್ದೀನಿ ಥಂಬ್ನೇಲಲ್ಲಿ. ಅದು ಖಂಡಿತವಾಗ್ಲೂ ಹೌದಾ? ಡೆಫಿನೆಟ್ ಆಗಿ ಹೌದು ಸ್ನೇಹಿತರೆ. ನಾನು ನಿಮಗೆ ಡೆಫಿನೆಟಾಗಿ ಹೇಳ್ತೀನಲ್ಲ, ಇಲ್ಲಿ ನಿಮಗೆ ನಾನು ಫೇಕ್ ನ್ಯೂಸನ್ನು ಕೊಡೋದಿಲ್ಲ, ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿರುವಂಥ ನ್ಯೂಸನ್ನೇ ಕೊಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಯಾರ್ಯಾರಿಗೆ ಹಣ ಬರುತ್ತೆ ಇದನ್ನು ನೋಡ್ತಾ ಹೋಗೋಣ. ತುಂಬ ಜನ ಕೇಳ್ತಾ ಇದ್ದೀರಾ, ಏನು ಸರ್ ಇದು ಈ ರೀತಿ ಆದರೆ ಹೇಗೆ? ಹಣ ಬರುವಂಥದ್ದು ಈ ನಮ್ನಿ ಡಿಲೇ ಆದರೆ ಹೇಗೆ, ಲೇಟ್ ಆದರೆ ಹೇಗೆ? ಏನು ಕತೆ ಇದು? ಈ ರೀತಿ ಆದರೆ ನಮ್ಗೆ ತುಂಬ ಬೇಜಾರಾಗುತ್ತೆ ಸರ್ಕಾರದ ಮೇಲೆ. ಏನು ಸರ್ ಇದು ಅಂತ ಇಲ್ಲಿ ಕೇಳ್ತಾ ಇದ್ದೀರಾ. ಡೆಫಿನೆಟಾಗಿ ಹೇಳ್ತೀನಿ, ಇಲ್ಲಿ ಸರ್ಕಾರದಿಂದ ಏನೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಹೇಳ್ತೀನಲ್ಲ, ಇಲ್ಲಿ ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಇಲ್ಲಿ ಸರ್ಕಾರದಿಂದ ಏನಾದರೂ ಸರ್ ಪ್ರಾಬ್ಲಮ್ ಇದೆಯಾ ಅಂತಂದರೆ, ಸರ್ಕಾರ ಏನಾದರೂ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಏನಾದರೂ ಹಣ ಹಾಕ್ತಾ ಇಲ್ವಾ ಅಂತ ಇಲ್ಲಿ ಕೇಳ್ತಾ ಇದ್ದೀರಾ. ಡೆಫಿನೆಟಾಗಿ ಹೇಳ್ತೀನಲ್ಲ, ಆ ರೀತಿ ಏನೂ ಇಲ್ಲ. ಇಲ್ಲಿ ಎಲ್ಲರಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಇರುವಂಥದ್ದು, ಸಾಧ್ಯತೆ ಇರುವಂಥದ್ದು ಅಂತಲ್ಲ, ಡೆಫಿನೆಟ್ ಆಗಿ ಇಲ್ಲಿ ಸರ್ಕಾರ ಹಣ ಹಾಕುತ್ತೆ. ಇಲ್ಲಿ ಎಲ್ರಿಗೂ ಇಲ್ಲಿ ಹಣ ಬರುತ್ತೆ. ನೀವು ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಡೆಫಿನೆಟ್ ಆಗಿ ಇಲ್ಲಿ ಸರ್ಕಾರ ಎಲ್ಲರಿಗೂ ಹಣ ಹಾಕುತ್ತೆ. ಎಲ್ರಿಗೂ ಹಣ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಡೆಫಿನೆಟ್ ಆಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಾಗಾದರೆ ಯಾರ್ಯಾರಿಗೆ ಯಾವ ಟೈಮ್ನಲ್ಲಿ ಅಂತಂದರೆ, ಒಂದೊಂದು ಟೈಮ್ನಲ್ಲಿ ಸರ್ಕಾರ ಹಾಕತ್ತೆ. ಏನೋ ಇಲ್ಲಿ ಟೈಮ್ ಅಂತಂದರೆ ಹೇಗಂತ ನೀವು ಕೇಳ್ಬೋದು. ಅಂದರೆ ಒಂದು ಗಂಟೆ ಒಳಗಡೆ ಅಂತಂದರೆ ಇಲ್ಲಿ ನೀವು 1 ಗಂಟೆ ಈಗ ಮಧ್ಯಾಹ್ನ 1 ಗಂಟೆ ಒಳಗಡೆ ಹಣ ಬರುತ್ತೆ ಅಂತ ಹಾಕಿದ್ರಿ ಅಂತ ಮಾಡಿ. ಅಂದರೆ ಮಧ್ಯಾಹ್ನ 1 ಗಂಟೆ ಒಳಗಡೆ ಹಣ ಬರುತ್ತೆ ಅಂತಲ್ಲ, ಅಂದರೆ 1 ಗಂಟೆ ಮೇಲೂ ಕೂಡ ಬರ್ಬೋದು. ಅಂತಂದರೆ ಟೈಮನ್ನು ಹೇಳಲಿಕ್ಕಾಗಲ್ಲ. ಕೆಲವರ ಅಕೌಂಟಿಗೆ ಹಣ ಹೋಗುವಂಥದ್ದು ಹಾಕಿದರೂ ಕೂಡ, ಈಗ ಕೆಲವರ ಅಕೌಂಟಿಗೆ ಪಟ್ಟನ್ನು ನೀವು ಹಣ ಹಾಕಿದ್ರಿ ಅಂತ ಮಾಡಿ, ಆದರೆ ಸರ್ಕಾರ ಹಾಕುವಂಥದ್ದು ಬೇರೆ ರೀತಿಯಲ್ಲಿ ಅಕೌಂಟಲ್ಲಿ ಪೇಟಿಎಮ್ ಅಥವಾ ಗೂಗಲ್ ಪೇ, ಫೋನ್ಪೇಯಲ್ಲಿ ಮಾಡಲ್ಲ. ಆದರೆ ಅದು ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ ಬಿಟ್ಟರೆ, ಅಂತಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಆದರೂ ಕೂಡ ಇಲ್ಲಿ ಹಣ ಹಾಕುವಂಥದ್ದು ತುಂಬ ಲೇಟ್ ಅಂತಲೇ ಹೇಳ್ಬೋದು. ಕೆಲವರಿಗೆ 1 ಗಂಟೆ ಹಾಕಿದರೆ 2 ಗಂಟೆಗೆ ಬರುತ್ತೆ, 3 ಗಂಟೆ ಬರುತ್ತೆ, ಮತ್ತು ಒಂದು 2-3 ದಿವಸ, 4-5 ದಿವಸ, 10 ದಿವಸ, 20 ದಿವಸ ಬಿಟ್ಟು ಬಂದರೂ ಬರುತ್ತೆ. ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಇಲ್ಲಿ ಸರ್ಕಾರ ಅದನ್ನು ನಿಯಂತ್ರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇರುವಂಥದ್ದಷ್ಟೇ. ಏನಪ್ಪ ಅಂತಂದರೆ, ಯಾಕಂತ ನೀವು ಕೇಳ್ಬೋದು, ಸರ್ಕಾರ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಎಲ್ರಿಗೂ ಮಾಡಿದರೆ ಇಲ್ಲಿ ತುಂಬ ಜನರಿಗೆ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದರೆ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಅಂತಲೇ ಇಟ್ಕೊಳ್ಳಿ, ಅಂದರೆ ಅಷ್ಟೊತ್ತೊಳಗಡೆ ಬೇಕಾದರೂ ಕೂಡ ಕಾಯ್ಬೋದು. ಆದರೆ ಒಂದು ಯೋಜನೆಯ ಹಣ, ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥ ಒಂದು ಯೋಜನೆ ಹಣ ನೀವು 1 ದಿನ ಹಾಕಿಬಿಟ್ಟು 2ನೇ ಕಂತು ಈಗ ಆಲ್ಮೋಸ್ಟ್ ಒಂದು 18ನೇ ಕಂತಿನವರೆಗೂ ಬಂದಿದೆ. 18ನೇ ಕಂತಿನವರೆಗೂ ಕೂಡ ಇಲ್ಲಿ ಹಣ ಬಂದಿರುವಾಗ, ಇಲ್ಲಿ ನೀವು ಹಣ ಹಾಕುವಾಗ ಒಂದು 2,000 ರೂಪಾಯಿ ಹಣ, ಒಂದು ಕಂತಿನ ಹಣ ಬರಬೇಕಂತಂದರೆ ಒಂದು 20 ದಿನ ಹಿಡಿಯುತ್ತೆ ಅಂತಂದರೆ ಏನು ಕತೆ ಅಂತಲೇ ನಾನು ಕೇಳ್ತಾ ಇರುವಂಥದ್ದು. ಹಾಗಾಗಿ ಈ ರೀತಿ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ, ಇಲ್ಲಿ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಬಾರ್ದು. ಎಲ್ರಿಗೂ ಹಣ ಬರಬೇಕು. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಬರಬೇಕು. ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರಿಗೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಇಷ್ಟನೇ ಇಲ್ಲ, ಮತ್ತು ಕೆಲವರು ಹಣವನ್ನು ಪಡೆದುಕೊಳ್ತಾನೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಲವರು ಹಣನೇ ಪಡೆದುಕೊಳ್ತಾ ಇಲ್ಲ, ಇದು ರಿಯಾಲಿಟಿ. ಇಲ್ಲಿ ಏನಪ್ಪ ಅಂತಂದರೆ, ಕೆಲವರು ಹೇಳ್ತಾ ಇದ್ದಾರೆ, ಸರ್ ನಮಗೆ ಬೇಡ ಸರ್, ಆ ರೀತಿಯ ಒಂದು ಯೋಜನೆ ಬೇಡ, ನಮಗೆ ಯೋಜನೆ ಬೇಡ, ನಮ್ಗೆ ಬೇಕಾಗೇ ಇಲ್ಲ ಅಂತ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು. ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಬೇಕೇ, ಖಂಡಿತವಾಗ್ಲೂ ಏನು ಸರ್ಕಾರಕ್ಕೆ ಒಳ್ಳೆಯದಾಗಲಿ, ನಮ್ಗೆ ಹಣ ಬೇಕು ಅಂತ 2 ರೀತಿಯ ಮೈಂಡ್ಸೆಟ್ಟವರು ಇದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ ಸರ್ಕಾರ ಹಣ ಹಾಕದೇ ಇರಲಿ, ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಹಾಕುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮತ್ತು ಕೆಲವು ಬಾರಿ ಹಾಕದೇ ಇರುವಂಥ ಚಾನ್ಸಸ್ ಇದು ಕೂಡ ಏನು ಆಲ್ಮೋಸ್ಟ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ, ನೀವು ಜಾಸ್ತಿ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಹಣ ಕೆಲವು ಸತಿ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಹಾಗಾಗಿ ಅಂದರೆ ಆಲ್ಮೋಸ್ಟ್ ಡೆಫಿನೆಟಾಗಿ ಈಗ ಖಂಡಿತವಾಗ್ಲೂ ಹಾಕ್ತಾರೆ, ಅದಕ್ಕೇನು ಇದಿಲ್ಲ, ಡೆಫಿನೆಟಾಗಿ ಖಂಡಿತವಾಗ್ಲೂ ಹಾಕ್ತಾರೆ. ಇವಾಗ ಏನು DBT ಮುಖಾಂತರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್,
ಈ ಮುಖಾಂತರ ಡೆಫಿನೆಟಾಗಿ ಹಾಕ್ತಾರೆ. ನೀವು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಮದು ಹಾಗಾಗುತ್ತೆ. ನೋ ಅದೇನಾಗೋದಿಲ್ಲ. ಖಂಡಿತವಾಗ್ಲೂ ಡೆಫಿನೆಟಾಗಿ ಇತ್ತೀಚೆಗೆ ಆಲ್ಮೋಸ್ಟ್ ಇಲ್ಲಿ ಹಣ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಹಣನೇ ಬರಲ್ಲ, ಹಣನೇ ಹಾಕಲ್ಲ ಆ ರೀತಿ ಏನಿಲ್ಲ. ಡೆಫಿನೆಟಾಗಿ ಇಲ್ಲಿ ಹಣ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಅದರಲ್ಲಿ ನಾನು ಹೇಳ್ತಿರುವಂಥದ್ದು, ಒಂದು ಕಂತಿನ ಹಣ ಹಾಕಿ ಇವಾಗ 20-30 ದಿನಕ್ಕಾದರೆ ಹೇಗಂತ ನಾನು ಕೇಳುವಂಥ ಸರ್ಕಾರ ಅದೊಂದು ಸರಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಸರಿ ಆಗುತ್ತೆ. ಮತ್ತು ಎಲ್ರಿಗೂ ಕೂಡ ಇಲ್ಲಿ ಪೇಷನ್ಸಿಂದ ತುಂಬ ಜನ ಇರಬೇಕಾಗ್ತದೆ. ಇಲ್ಲಿ ನೀವು ಪೇಷನ್ಸನ್ನು ಇಲ್ಲಿ ಮಾಡ್ಕೊಳ್ಳೇಬೇಕು. ನೀವು ಪೇಷನ್ಸ್ ಇರಲೇಬೇಕು. ನಿಮ್ಮ ಹತ್ರ ತಾಳ್ಮೆ ಅನ್ನುವಂಥದ್ದು ಎಲ್ಲತ್ರನೂ ಇರಲೇಬೇಕು. ನಿಮಗೆ ಹಣ ಹಾಕಿದ ತಕ್ಷಣ ನಿಮಗೆ ಹಣ ಬರಲ್ಲ. ಇದು ನೀವು ಖಂಡಿತವಾಗ್ಲೂ ಇದನ್ನೊಂದು ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಳಿದುಕೊಳ್ಳೇಬೇಕಾಗ್ತದೆ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ದಯವಿಟ್ಟು ಕಮೆಂಟನ್ನು ಮಾಡಿ, ನಿಮ್ಗೆ ಅನಿಸಿಕೆ ನಿಮ್ಗೆ ಏನು ಅನಿಸ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಬಾಯ್. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋಗಳಲ್ಲಿ ಸಿಗ್ತಾ ಇರುವ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ. ಟಾಟಾ ಬಾಬಾಯ್ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸಿಗೋಣ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ.